ಆತಂಕದಿಂದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಿನ್ನೆ ಕನಕಗಿರಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆಯಾಯಿತು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪೊಲೀಸ್ ಠಾಣೆ ಇದು. ಪೊಲೀಸ್ ಠಾಣೆಯ ಎದುರಿನಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಯಿತು. ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡಿರ್ತಾರೆ ನೂರಾರು ಜನ. ಮೊನ್ನೆ ಆತ್ಮಹತ್ಯೆಗೆ ಬಸವರಾಜ್ ರೆಡ್ಡಿ ಯತ್ನಿಸಿರ್ತಾರೆ, ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ನಿನ್ನೆ ಬಸವರಾಜ್ ಸಾವನ್ನಪ್ಪಿದ್ದಾರೆ. ಕನಕಗಿರಿಯ ಸರ್ವೆ ನಂಬರ್ 50ರ ಜಮೀನು ಸಂಬಂಧ ವಿವಾದಗಳ ಸೃಷ್ಟಿಯಾಯಿತು. ಕಿರುಕುಳ ನೀಡುತ್ತಿದ್ದಾರೆ ಅಂತ ಮೊನ್ನೆ ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ ಬಸವರಾಜ್, ಆದ್ರೀಗ ಸಾವನ್ನಪ್ಪಿರ್ತಾರೆ. ಆಗಸ್ಟ್ 15ನೇ ತಾರೀಕಿನಂದು ಆತ್ಮಹತ್ಯೆಗೆ ಬಸವರಾಜ್ ಯತ್ನಿಸಿದ್ರು. ನಂತರ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು, ಆದರೆ ಚಿಕಿತ್ಸೆ ಫಲಿಸದೆ ಬಸವರಾಜ್ ಸಾವನ್ನಪ್ಪಿದ್ದಾರೆ. 30x100 ಜಾಗದ ವಿಚಾರವಾಗಿ ಶುರುವಾದಂತಹ ಗಲಾಟೆ ಅದು ಸರ್ವೆ ನಂಬರ್ 50ರಲ್ಲಿ ಒಂದು ಕಿರಿಕಿರುತ್ತೆ. ಈ ಜಾಗದಲ್ಲಿ ಕಾಮಗಾರಿಯನ್ನ ಮಹಾಬಲಿ ಸಾಬನವರು ಆರಂಭಿಸ್ತಾರೆ. ಈ ಜಮೀನಿನ ಪಕ್ಕದಲ್ಲೇ ಬಸವರಾಜ್ ಅವರ ನಿವೇಶನ ಕೂಡ ಇರುತ್ತೆ. ಆ ಸೈಟ್ನಲ್ಲಿ ಗುಂಡಿ ಅಗ್ದಿರ್ತಾನೆ ಮಹಾಬಲಿ ಸಾಬ್. ಅದನ್ನ ತಡೆಯೋಕೆ ಹೋದಾಗ ಧಮಕಿ ಬೇರೆ ಹಾಕಿರ್ತಾನೆ. ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇದೇ ಜಾಗದಲ್ಲಿ ಈಗ ಒಂದು ವಿವಾದ ಇತ್ತು. ಅಂದ್ರೆ ಈ ಅಕ್ಕಪಕ್ಕದ ನಿವೇಶನ ವಿಚಾರವಾಗಿ ಈ ಬಸವರಾಜ್ ರೆಡ್ಡಿ ಜೊತೆಗೆ ಮಹಾಬಲಿ ಸಾಬ್ ಅವರ ನಡುವೆ ಈಗ ಒಂದಿಷ್ಟು ವಿವಾದ ಇತ್ತು. ಅಂದ್ರೆ ಇಲ್ಲಿ ಮಹಾಬಲಿ ಸಾಬ್ ಅವರು ಬಸವರಾಜ್ ರೆಡ್ಡಿ ಅವರ ನಿವೇಶನವನ್ನ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಬಸವರಾಜ್ ರೆಡ್ಡಿ ಅವರ ಸಹೋದರ ಹೇಳುವ ಪ್ರಕಾರ ಇದೇನು ಕಾಣುತ್ತೆ, ಇಲ್ಲಿಗೆ ಅವರ ನಿವೇಶನ ಎಂಡು. ಈಗ ಅಷ್ಟು ಅಂದ್ರೆ ಹೆಚ್ಚು ಕಡಿಮೆ ಒಂದು 5ರಿಂದ 6 ಫೂಟ್ ಅವರು ಒತ್ತುವರಿ ಮಾಡಿಕೊಂಡು ಅಲ್ಲಿ ಗುಂಡಿಯನ್ನ ತೆಗೆದಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ 13ನೇ ತಾರೀಕು ಬಸವರಾಜ್ ರೆಡ್ಡಿ ಅವರು ಈಗ ನಿವೇಶನ ಈಗೇನಿಲ್ಲಿ ಕಾಮಗಾರಿ ನಡೀತಿತ್ತು ಆ ಸಂದರ್ಭದಲ್ಲಿ ಬಂದು ಕಾಮಗಾರಿಯನ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಅವರಿಬ್ಬರ ಮಧ್ಯೆ ವಾದ ವಿವಾದವಾಗತ್ತೆ. ನಂತರ ಅವ್ರು ಬಂದು ಬೆದರಿಕೆಯನ್ನ ಹಾಕ್ತಾರೆ. ಬೆದರಿಕೆ ಹಾಕಿದ ನಂತರ ಇವರು ಈಗ 15ನೇ ತಾರೀಕು ವಿಷ ಸೇವಿಸಿರ್ತಕ್ಕಂಥದ್ದು. ಅವ್ರನ್ನ ಕೂಡಲೇ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ನಿನ್ನೆ ಅವರು ಮೃತಪಟ್ಟಿರ್ತಕ್ಕಂಥದ್ದು. ನಿನ್ನೆ ಯಾವಾಗ ಅವರು ಮೃತಪಡ್ತಾರೋ ನಂತರ ಮೃತ ಬಸವರಾಜ್ ರೆಡ್ಡಿ ಸಂಬಂಧಿಕರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾರೆ. ಸಹೋದರ ಕನಕ್ ರೆಡ್ಡಿ ಅವರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಯಾಕೆ ಇಷ್ಟು ವಿವಾದಕ್ಕೆ ಕಾರಣ ಆಯಿತು, ಏನಿದು ಗಲಾಟೆ? ಇದು ಏನಿಲ್ಲ ರೀ, ನಮ್ಮದು ಹಿಂದೆ ಮತ್ತು ಮುಂದೆ ಒಂದು ಪ್ಲಾಟ್ನಾಗ ಅರ್ಧ ಇಷ್ಟು 15 ಫೀಟ್ ಒಳಗಡೆ ಬಂದಿದ್ದಾರಲ್ಲ. ನಮ್ಮ ಅಣ್ಣ ಏನಂದ ಸರ್ವೆ ಸರ್ವೆ ಮಾಡಿಸಿ ಯಾರ್ದು ಹೆಚ್ಚು ಬರ್ತಾ ನಿಮ್ದು ಎಲ್ಲಿ ಬರ್ತು ನೀವು ಕಟ್ಕೊಳ್ರಿ, ನಮ್ದು ಎಲ್ಲಿ ಬರ್ತು ನಾವು ಕಟ್ಟಿಕೊಳ್ತೀವಿ ಅಂತಂದು ಹೇಳಿದರು. ಹಂಗೆಲ್ಲ ಹೇಳಿದ್ರು. ಎಲ್ಲ ಇದಾಯಿತು. ಅವ್ರು ದಿನಕ್ಕೆ ದಿನ ಪ್ರೆಷರ್ ಆಗ್ತಾಯಿದ್ರು. ನಿನಗೆ ಓದಿಸ್ಬಿಡ್ತೀವಿ, ನಿನಗೆ ಬಡಿಸಿಬಿಡ್ತೀವಿ. ಯಾರು ಪ್ರೆಷರ್ ಹಾಕ್ತಿದ್ರು? ಇವರು ಮಹಾಬಲಿ ಸಾಬ್ ಮಕ್ಕಳು. ನಿಮ್ಗೆ ಓದಿಸ್ತೀವಿ, ನಿಮಗೆ ಇದು ಮಾಡಿಸ್ತೀವಿ, ಅದನ್ನು ಮಾಡಿಸ್ತೀವಿ ಅಂತಂದೇಳಿ. ಈತ ನಮ್ಮಣ್ಣ ಅಷ್ಟು ಸ್ವಲ್ಪ ತಲೆಗೆ ಇಟ್ಕೊಂಡಿದ್ದ. ಆಮೇಲೆ ಪೂರ್ತಿ ಎದುರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ನಿಮಗೆ ಅದು ಮಾಡ್ತೀವಿ, ನಿಮ್ಗೆ ಇದು ಮಾಡ್ತೀವಿ, ನಿಮ್ಮ ತಮ್ಮಗೂ ಓದ್ತೀವಿ, ನಿನಗೂ ಓದ್ತೀವಿ ಅಂತಂದು ಪೂರ್ತಿ ಪ್ರೆಷರ್ ಹಾಕಿದ ಮೇಲೆ 13ನೇ ತಾರೀಕು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದಾನೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಅವತ್ತು ರೈಟ್ರಿ ಇಲ್ಲ, ಆಮೇಲೆ SP ಸರ್ ಏನಿಲ್ಲ, ಒಂದು ಚೀಟೆ ಬರೆದವ್ರಿ ನೀವು, ನಿಮ್ದು ಏನೈತಿ ನಾವು ಬಂದು ಇದು ಮಾಡ್ತೀವಿ ಅಂತಂದು ಹೇಳಿದ್ರು. ಆ ಚೀಟೆ ಬರೆದಿದ್ದಾರಲ್ಲ ಆಫೀಸ್, ಅವತ್ತು ಆ ಚೀಟೆ ಬರೆದ ಮೇಲೆ ಮುಂಜಾನೆ 8 ಗಂಟೆ ಬರೆದಿದ್ದಾರೆ. ರಾತ್ರಿ 10 ಗಂಟೆ ಮಟ್ಟ ಟೈಮ್ ಇತ್ತು. ಒಂದು ಕಾನ್ಸ್ಟೇಬಲರ ಅವತ್ತು ಬಂದು ವಿಸಿಟ್ ಮಾಡಿದರೆ ಇದು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಸಾವಿಗೆ ಕಾರಣದವ್ರನ್ನ ಎಲ್ಲರೂ ಕೂಡ ಅರೆಸ್ಟ್ ಮಾಡಬೇಕನ್ನೋದು ಮೃತ ಬಸವರಾಜ್ ರೆಡ್ಡಿ ಸಹೋದರರ ಮಾತು. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ. ಇನ್ನು ಬಸವರಾಜ್ ಸಾವಿಗೆ ಪೊಲೀಸರೇ ನೇರ ಕಾರಣ. ಪೊಲೀಸರ ವಿರುದ್ಧ ಬಸವರಾಜ್ ಪತ್ನಿ ಆರೋಪಿಸ್ತಾ ಇದ್ದಾರೆ. ದೂರು ಸ್ವೀಕರಿಸದೆ ಪೊಲೀಸರಿಂದ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು. ಕನಕಗಿರಿ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರ ಸಾವಿಗೆ ಪೊಲೀಸರೇ ಕಾರಣ ಅಂತ ಪತ್ನಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾವಿಗೆ ಕಾರಣರಾದವರಿಗೆ ಗಲ್ ಶಿಕ್ಷೆ ಆಗಬೇಕು ಅಂತ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಹಾಕಿದ್ದಾರೆ ಸರ್. 10-15 ಜನ ಬ್ಯಾಡ್ರು ಮಂದಿ ಮುಸ್ಲಿಮ್ಸ್ ಜನ ಎಲ್ಲ ಬಂದು ಅಲ್ಲಿ ನಿಂತಿದ್ದಾರೆ. ಇವ್ರೇನಾದ್ರೂ ಹೋದ್ರೆ ಇವ್ರು ಬಡ್ಕೋಬೇಕು. ನಾ ಬಂದ್ರೆ ನಾನೇನಾದ್ರೂ ಹೋಗಿ ನಿಂತ್ರೆ ನನಗೂ ಬಡಿಬೇಕು ಅಂತಾನೆ ನಿಂತಿದ್ರು ಅವರು. ಏನೋ ಚೀಟಿ ಬರ್ಕೊಂಡಿದ್ದಾರೆ, ಯಾರು ಒಬ್ರು ಮೇಲಾಧಿಕಾರಿ ಬಂದಿಲ್ಲ. ಬಂದ್ಮೇಲೆ ಇದನ್ನ ನಿಶ್ಚಯ ಮಾಡ್ತೀವಿ, ಇನ್ನೂ ಒಂದ್ 2-3 ದಿನ ಮುಂದೆ ಹೋಗುತ್ತೆ ಅಂತ ಹೇಳಿದ್ದಾರೆ, ಕಳ್ಸಿದ್ದಾರೆ. ಇವ್ರು ಅಲ್ಲಿ ಅಳ್ಳೋಕೊಂಡ್ಬಿಟ್ರು. ಅಲ್ಲಿ ಪಂಚಾಯತ್ಯಾಗನು ಇನ್ನೊಬ್ರು ಯಾರೋ ಅಧಿಕಾರಿ ಲೀವ್ ಹಾಕಿದ್ದಾರೆ. ಆ ಅಧಿಕಾರಿ ಬಂದ್ಮೇಲೆ ಸರ್ವೆ ಮಾಡಕ್ ಬರ್ತಾರೆ, ಅಷ್ಟವರೆಗೂ ಬರಲ್ಲ ಅಂತ ಹೇಳಿದ್ದಾರೆ. 15ನೇ ತಾರೀಕು 10ವರೆಗೆ ಮನೆಗೆ ಇದ್ರು, 10ವರೆಗೆ ಹೋಗಿದ್ದಾರೆ.
ಇನ್ನ ನನಗೆ ಗೊತ್ತಿಲ್ಲದೆ ಇನ್ನ ಏನೇನ್ ಜೀವ ಬೆದರಿಕೆ ಹಾಕಿದಾರೆ ಗೊತ್ತಿಲ್ಲ. ಅವ್ರು ಒಂಚೂರು ನಮ್ಮ ಮನೆಗೆ ಹೇಳ್ತಿರ್ಲಿಲ್ಲ. ಇವ್ರಿಗೆಲ್ಲ ಮಾಬೇಲ್ ಸಾಬ್ ಮಗ ಕಾಜಾ ಹುಷಾನು ಇವರೇ ಕಾರಣ. ಅದು ಸ್ವಲ್ಪ ಜನ ಎಷ್ಟಿ ಮಂದಿ ಇವರೇ ಕಾರಣ. ಆ ಪೊಲೀಸ್ ಬರ್ಲಾದ ಕಾರಣಕ್ಕೆ ಇವ್ರು ಈ ತರ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಲಂಚ ಕೊಟ್ಬಿಟ್ಟಿದ್ದಾರೆ. ನಂದೇನು ನಡೆಯಲ್ಲ, ಅವ್ರದ್ದು ದುಡ್ಡಿದೆ, ನಮ್ದೇನಿಲ್ಲ. ನ್ಯಾಯ ಸಿಗ್ಬೇಕು ಈ ಸಾವಿಗೆ. ಆ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು, ನನಗೂ ನ್ಯಾಯ ಸಿಗ್ಬೇಕು. ನಾನು ಹೊರಗಡೆ ಹೋದ್ರೆ ಸೇಫ್ಟಿ ಬೇಕು, ಮನೆಯಾಗಿದ್ರು ಸೇಫ್ಟಿ ಬೇಕು. ಅರೆಸ್ಟ್ ಮಾಡ್ಬೇಕು. ನಮ್ಮ ಮನೆಯವ್ರೆ ಆ ತರ ಸತ್ತಿದ್ದಾರೆ, ಅವರು ಸಾಯ್ಬೇಕು. ಇನ್ನು ಜಮೀನು ವಿಚಾರಕ್ಕೆ ವಿಷ ಸೇವಿಸಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಜೀವ ಬೆದರಿಕೆ ಹಾಕಿದಂತ ಓರ್ವನನ್ನ ಪೊಲೀಸರೀಗ ತಡವಾಗಿ ಬಂಧಿಸಿದ್ದಾರೆ. ಶಹಾಬುದ್ದೀನ್ ಹಾಗೆ ತಂದೆ ಬುಡನ್ ಸಾಬ್ನನ್ನ ಬಂಧಿಸಿದ್ದಾರೆ. ಪ್ರಕರಣದಲ್ಲಿ 4ನೇ ಆರೋಪಿಯಾಗಿದ್ದಾನೆ ಶಹಾಬುದ್ದೀನ್. ಬಸವರಾಜ್ ರೆಡ್ಡಿಗೆ ಜೀವ ಬೆದರಿಕೆ ಹಾಕಿದಂತಹ ಪ್ರಕರಣ ಇದು. ಸದ್ಯ ಕನಕಗಿರಿ ಪಟ್ಟಣದಲ್ಲಿ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಸ್ಪಿ ರಾಮ್ ಅರಸಿ. ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಜೀವ ಬೆದರಿಕೆ ಬರ್ತಾ ಇದೆ ಅಂತ ಪೊಲೀಸರ ಹತ್ರ ನ್ಯಾಯ ಕೇಳಕ್ ಹೋದ್ರೆ ಅಲ್ಲೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಲಾಯಿತು. ನಂತರದಲ್ಲಿ ಆತುರವಾಗಿ ತೆಗೆದುಕೊಂಡಂತಹ ನಿರ್ಧಾರ ಈಗ ಸಾವಿನ ದವಡೆಗೆ ನುಗ್ಗಿದೆ. ಬಸವರಾಜ್ ರೆಡ್ಡಿ ಹಾಗೂ ಪಕ್ಕದ ನಿವೇಶನ ಅವರು ಗಲಾಟೆ ಮಾಡಿಕೊಂಡು ಅವರು ಬಾಳೆ ಕುದ್ರಿ ಫ್ಯಾಮಿಲಿ ಅಂತ ಹೇಳಿ 4 ಜನ ಅವ್ರ ಫ್ಯಾಮಿಲಿಯವರು 4 ಜನ ಮತ್ತಿನ್ನತರರು ಅವ್ರು ನಮಗೆ ಹೆದರಿಕೆ ಹಾಕಿದ್ದಾರೆ ಅಂಥೇಳಿ ಒಂದು ಸಿವಿಲ್ ವ್ಯಾಜ್ಯ ಹಾಗೂ ಇದು ಪಿಟಿಷನ್ ನಮಗೆ ಕೊಟ್ಟಿರ್ತಾರೆ. ಅದು ರಿಲೇಟೆಡ್ 15ನೇ ತಾರೀಕು ಅವರು ಬಸವರಾಜ್ ರೆಡ್ಡಿ ಅವರು ಪಾಯ್ಸನ್ ತೊಗೊಂಡು 16ನೇ ತಾರೀಕು ಅರ್ಲಿ ಮಾರ್ನಿಂಗ್ ಅವ್ರದ್ದು ಡೆತ್ ಆಗುತ್ತೆ. ಸೊ ಆ ರಿಲೇಟೆಡ್ ಅವರು ವೈಫ್ ಕನಕಗಿರಿ ಠಾಣೆಯಲ್ಲಿ ಒಂದು ದೂರು ಕೊಟ್ಟ ಮೇರೆಗೆ ಒಂದು ಅಬೇಟ್ಮೆಂಟ್ ಫಾರ್ ಸೂಸೈಡ್ ಪ್ರಕರಣ ದಾಖಲಾಗುತ್ತೆ. ಅದು 4 ಜನ ಮತ್ತು ಇನ್ನಿತರರು ಅಂತ ಕೊಟ್ಟಿದ್ದಾರೆ. ಸೊ ಹೆದರಿಸಿದ್ರು. ಸೊ ಆ ಪ್ರಯುಕ್ತ ಸಾಯಿ ಅಂತ ಹೇಳಿದ್ದಕ್ಕೆ ಪ್ರಚೋದನೆ ಮಾಡಿದ್ದಕ್ಕೆ ಅವರು ಡೆತ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ನಾವು A4 ಆಲ್ರೆಡಿ ಅವನಿಗೆ ಅಕ್ಯೂಸ್ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಇನ್ನು 3 ಜನಕ್ಕೆ ನಾವು ಇನ್ಸ್ಪೆಕ್ಟರ್ ನೇತೃತ್ವದಲ್ಲೇ ತಂಡ ಮಾಡಿ ನಮ್ಮ ಪೊಲೀಸರವ್ರ ಕಡೆಯಿಂದ ಸರಿಯಾಗಿ ಅಟೆಂಡ್ ಆಗಿಲ್ಲ ಅನ್ನೋದೊಂದು ಅಪಾದನೆ ಸಲುವಾಗಿ ಸ್ವಲ್ಪ ಜನ ಅವರು ಬಂದಿದ್ದರು. ಸೊ ಆ ಪ್ರಯುಕ್ತ ನಮ್ಮ IG ಸಾಹೇಬರು ಕೂಡ ಒಂದು ತನಿಖೆ ಮಾಡಿ ಎನ್ಕ್ವೈರಿ ತಪ್ಪಿಸ್ತರಾಗಿನಷ್ಟು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಕ್ರಮ ತಗೊಳ್ತೀವಿ ತಪ್ಪಿಸ್ತರಾಗಿನಷ್ಟು. ಸದ್ಯ ಯಾವುದೂ ಥರದಿಲ್ಲ. ಅವ್ರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪ್ರೊಸೆಷನ್ 11ರಿಂದ 11:30 ಮುಗಿಸ್ತಾರೆ. ಕರೆಕ್ಟ್. ಅವ್ರಿಗೆ ಅದ್ರ ಬಗ್ಗೆ ನಾವು ಒಬ್ಬನಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಇನ್ನಿತರರು ಅಂತ